ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಸಂಪುಟ ವಿಸ್ತರಣೆ ವಿಚಾರ ಎಲ್ಲಿಗೆ ಬಂತು? ನೀಟ್ ಹೋರಾಟದಲ್ಲಿ ಕಾಂಗ್ರೆಸ್ ವರಿಷ್ಠರು ಬ್ಯುಸಿ ಆಗಿದ್ದಾರೆ. ಸೊ ಹಾಗಾಗಿ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಸದ್ಯಕ್ಕಿಲ್ಲ. ನಾವು ಮಂತ್ರಿಗಳಾಗ್ತೀವಿ, ಪ್ರಮಾಣ ವಚನ ಸ್ವೀಕರಿಸಿ ಬಿಡುತ್ತೇವೆ ಅಂತ ಕನಸು ಕಾಣ್ತಾ ಇದ್ದವರು ಪಾಪ ಇನ್ನೂ ಒಂದಿಷ್ಟು ದಿನ ಕನಸು ಕಾಣ್ತಾನೆ ಇರಬೇಕೇನೋ. ನೀಟ್ ಹೋರಾಟದಲ್ಲಿ ಕಾಂಗ್ರೆಸ್ ವರಿಷ್ಠರು ಬ್ಯುಸಿ ಆಗಿದ್ದಾರೆ. ಸೊ ಸದ್ಯಕ್ಕೆ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಆಗೋದಿಲ್ಲ. ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಮತ್ತೆ ನಿರಾಸೆ. ಖಾಲಿ ಕೈಲಿ ವಾಪಸ್ ಬರ್ತಾ ಇದ್ದಾರೆ ಸಿಎಂ ಜೊತೆಗೆ ಮಾಜಿ ಸಿಎಂ. ಪ್ರತಿಭಟನೆಯಲ್ಲಿ ರಾಹುಲ್ ಭಾಗಿಯಾಗಿರೋದು, ನಿನ್ನೆ ಸಭೆ ಪೋಸ್ಟ್ಪೋನ್ ಆಯಿತು. ಇನ್ನು ಮುಂದಿನ ಸಭೆಯ ಡೇಟ್ ಅಂತೂ ಫಿಕ್ಸ್ ಆಗಿಲ್ಲ. ಇಂದು ಸಂಸತ್ನಲ್ಲಿ ನೀಟ್ ಗದ್ದಲ ಶುರುವಾಗಿದೆ. ರಾಜ್ಯ ನಾಯಕರಿಗೆ ರಾಹುಲ್ ಗಾಂಧಿ ಅವರು ಸಿಗಲ್ಲ. ಸೊ ದೆಹಲಿಯಿಂದ ಈಗ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ವಾಪಸ್ ಬರ್ತಾ ಇದ್ದಾರೆ. ಮತ್ತೆ ಬುಲಾವ್ ಬರೋವರೆಗೂ ಸಂಪುಟ ವಿಸ್ತರಣೆ ಪೋಸ್ಟ್ಪೋನ್ ಆಗುತ್ತೆ. ಸೊ ಹಾಗಾಗಿ ಸಂಪುಟ ವಿಸ್ತರಣೆಗೆ ನೀಟ್ ಗಲಾಟೆ ಅಡ್ಡಿ ಆಗಿರೋದು. ಪಾಪ ಸಂಪುಟ ಸೇರ್ಕೊಳ್ಳೋದಕ್ಕೆ ತುದಿಗಾಲಲ್ಲಿ ನಿಂತಂಥವ್ರು ಒಬ್ಬರನ್ನೊಬ್ಬರು ಮುಖ ನೋಡ್ಕೊಂಡು ಏನಪ್ಪ ಹಿಂಗಾಯ್ತು ಅಂತ ಅನ್ಕೊಳ್ತಾ ಇರ್ತಾರೆ. ಆಯ್ತು, 2 ತಿಂಗಳಾಗಕ್ಕೆ ಬಂತು. ಹೊಸ ಮುಖ್ಯಮಂತ್ರಿಗಳಾಗಿ ಹೊಸ ಸಂಪುಟಕ್ಕೆ ಸೇರ್ಕೊಳ್ಬೇಕು ಅಂತ ನಾನಾ ರೀತಿಯಲ್ಲಿ ಟ್ರೈ ಮಾಡ್ತಾ ಇದ್ದಾರೆ. 20 ಸ್ಥಾನಗಳು ಖಾಲಿ ಇದ್ದಾವೆ. ಸೊ ಆ ನಿಟ್ಟಿನಲ್ಲಿ ಯಾರಿಗೆ ಅವಕಾಶ ಸಿಗುತ್ತೆ, ಯಾರಿಗೆ ನಿರಾಸೆ ಆಗುತ್ತೆ ಅನ್ನೋದು ಚರ್ಚೆ ಆಗಬೇಕಾಗಿತ್ತು. ಈ ಸಂದರ್ಭದಲ್ಲಿ ಇನ್ನು ಎಷ್ಟು ದಿನ ಕಾಯಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆ ಈಗ ಅವರವರ ನಡುವೆನೆ. ನಮ್ಮ ತ್ಯಾಗಕ್ಕೆ ಬೆಲೆ ಕೊಡಿ ಅಂತ ಪಟ್ಟು ಹಿಡಿದಿದ್ದಾರೆ ಆಕಾಂಕ್ಷಿಗಳು. ಸಚಿವ ಸ್ಥಾನಕ್ಕಾಗಿ 3 ನಾಯಕರಿಂದ ಹೈಕಮಾಂಡ್ ಬಳಿ ಪಟ್ಟು. ಲಕ್ಷ್ಮಣ ಸವದಿ, ಆರ್.ವಿ. ದೇಶಪಾಂಡೆ ಅವರು ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಪತ್ನಿಗೆ ಸಚಿವ ಸ್ಥಾನ ಕೊಡಿಸೋದಕ್ಕೆ ತುಕಾರಾಂ ಲಾಬಿ ಮಾಡ್ತಾ ಇದ್ದಾರೆ. ಅಥಣಿ ಅಷ್ಟೇ ಅಲ್ಲ, ಇತರ ಕ್ಷೇತ್ರಗಳಲ್ಲೂ ಲಕ್ಷ್ಮಣ ಸವದಿ ಪ್ರಭಾವಿ. ಬಳ್ಳಾರಿ ಸಂಸದ ತುಕಾರಾಂರಿಂದಲೂ ಕೂಡ ಪತ್ನಿಗೆ ಮಂತ್ರಿ ಪಟ್ಟಕ್ಕೆ ಪಟ್ಟು ಹಿಡಿದಿರೋದು. ನಾನು 3 ಬಾರಿ ಶಾಸಕನಾಗಿದ್ದೆ, ನಿಮ್ಮ ಒತ್ತಡಕ್ಕೆ ಮಣಿದು ಸಂಸದನಾದೆ. ಈಗ ನನ್ನ ಹೆಂಡತಿಗೆ ಅವಕಾಶ ಕೊಡಿ ಅಂತ ತುಕಾರಾಂ ಪಟ್ಟು ಹಿಡಿದಿದ್ದಾರೆ. ತುಕಾರಾಂ ಪತ್ನಿ ಅನ್ನಪೂರ್ಣಗೆ ಸಚಿವ ಸ್ಥಾನಕ್ಕಾಗಿ ಮನವಿಯನ್ನ ಮಾಡಿಕೊಂಡಿರೋದು. ಹಿರಿಯ ಶಾಸಕ ಆರ್.ವಿ. ದೇಶಪಾಂಡೆಯಿಂದಲೂ ಕೂಡ ಇದೇ ವಾದ. ಇದು ನನ್ನ ಕೊನೆಯ ಅವಕಾಶ, ಮುಂದೆ ನಾನು ಸ್ಪರ್ಧೆ ಮಾಡಲ್ಲ, ನನಗೆ ಅವಕಾಶ ಮಾಡಿಕೊಡಿ ಅಂತ ಪಟ್ಟು ಹಿಡಿದಿದ್ದಾರೆ ದೇಶಪಾಂಡೆ. ಸಿಎಂ, ಮಾಜಿ ಸಿಎಂ ವರಿಷ್ಠರ ಬಳಿ ಸಚಿವಾಕಾಂಕ್ಷಿಗಳು ಲಾಭಿಯನ್ನ ಮುಂದುವರಿಸ್ತಾ ಇದ್ದಾರೆ. ನೋಡಿ, ನಾವು ಸಾಕಷ್ಟು ಕೆಲಸ ಮಾಡಿದ್ದೇವೆ ಪಕ್ಷಕ್ಕೋಸ್ಕರ, ನಮಗೆ ಅವಕಾಶವನ್ನ ಮಾಡಿಕೊಡಿ. ಒಂದು ಆರ್.ವಿ. ದೇಶಪಾಂಡೆ, ಮತ್ತೊಂದು ತುಕಾರಾಂ ಅವರು ಅವರ ಪತ್ನಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ, ಕೊಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾನಾ ರೀತಿಯಲ್ಲಿ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆ ನೋಡಿದ್ರೆ ಅಥಣಿ ಕ್ಷೇತ್ರದ ಶಾಸಕ ಲಕ್ಷ್ಮಣ ಸವದಿ. ಲಕ್ಷ್ಮಣ ಸವದಿ ಅವರು ಈ ಹಿಂದೆ ಬಿಜೆಪಿಯಲ್ಲಿದ್ರು, ಕಾಂಗ್ರೆಸ್ಗೆ ಸೇರಿದ್ರು, ಬಹಳ ಆಸೆಯನ್ನ ಇಟ್ಕೊಂಡಿದ್ರು ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಅವಕಾಶ ಸಿಗುತ್ತೆ ಅಂತ ಹೇಳಿ. ಬಟ್ ಸಿಗ್ಲಿಲ್ಲ. ಈಗ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಾದ್ರೂ ಅವಕಾಶ ಬೇಕೇ ಬೇಕು ಅನ್ನೋ ನಿಟ್ಟಿನಲ್ಲಿ ಪಟ್ಟು ಹಿಡಿದು ಕೂತಿದ್ದಾರೆ. ಕೇವಲ ಆ ಕ್ಷೇತ್ರದಲ್ಲಿ ಮಾತ್ರ ಪ್ರಭಾವ ಹೊಂದಿಲ್ಲ ಲಕ್ಷ್ಮಣ ಸವದಿ, ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ತಮ್ಮ ಪ್ರಭಾವ ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಯಾರಿಗೆ ಅವಕಾಶ ಸಿಗುತ್ತೆ ಅನ್ನೋ ಒಂದು ಕುತೂಹಲ ಅಂತೂ ಇದ್ದೇ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತಿ ಪಾವಗಡ, ಬಹಳಷ್ಟು ಕುತೂಹಲ. ಒಂದ್ ಕಡೆ ಈಗ ಸಂಪುಟ ಸೇರ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಪದೇ ಪದೇ ಅದು ಮುಂದೂಡ್ತಾನೆ ಹೋಗ್ತಾ ಇದೆ. ಯಾವಾಗ ಈ ಸಂಪುಟ ವಿಸ್ತರಣೆ ಆಗಬಹುದು, ಜೊತೆಗೆ ಯಾರಿಗೆಲ್ಲ ಅವಕಾಶ ಸಿಗಬಹುದು, ಯಾರು ಹೆಚ್ಚು ಒತ್ತಡವನ್ನ ಹಾಕ್ತಾ ಇದ್ದಾರೆ? ರಾಮ್, ಈಗ ಸಿಗ್ತಿರುವಂತಹ ಮಾಹಿತಿಯ ಪ್ರಕಾರ ಜುಲೈ ತಿಂಗಳಲ್ಲಂತೂ ಸಂಪುಟ ವಿಸ್ತರಣೆ ಡೌಟ್ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ನೀಟ್ ಅಕ್ರಮ ಪ್ರಕರಣದಲ್ಲಿ ಭಾಳಷ್ಟು ಬ್ಯುಸಿ ಆಗಿರೋದ್ರಿಂದ ರಾಜ್ಯದಿಂದ ಹೋಗಿದ್ದಂತಹ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಹಾಗೂ ಬಿ.ಕೆ. ಹರಿಪ್ರಸಾದ್ ಅವರನ್ನು ಕೂರಿಸ್ಕೊಂಡು ಮಾತುಕತೆ ಆಡುವಂಥ ಒಂದು ಪರಿಸ್ಥಿತಿಯಲ್ಲಿ ಇರಲಿಲ್ಲ. ನಿನ್ನೆನೂ ಕೂಡ ಸಮಯವನ್ನು ಕೊಟ್ಟಿದ್ದರು. ಆದರೆ ನಿನ್ನೆ ಇಡೀ ದಿನ ಪ್ರತಿಭಟನೆಯಲ್ಲಿ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಸೇರಿದಂತೆ ಘಟಾನುಘಟಿ ನಾಯಕರುಗಳು ಭಾಗಿಯಾಗಿದ್ದರು. ಇವತ್ತು ಬೆಳಗ್ಗೆ ಸಮಯ ಸಿಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ
ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಬಿ ಕೆ ಹರಿಪ್ರಸಾದ್ ಅವರು ಇದ್ದಿದ್ದು ನಿಜ. ಆದರೆ ಬೆಳಗ್ಗೆನೂ ಕೂಡ ಮತ್ತೆ ಸಂಸತ್, ರಾಜ್ಯಸಭೆ ಮತ್ತು ಲೋಕಸಭೆ ಎರಡೂ ಕಡೆನೂ ಕೂಡ ನೀಟ್ ಅಕ್ರಮದ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಹಾಗೂ ಪ್ರತಿಭಟನೆ ಆಗಿದ್ದರ ಪರಿಣಾಮವಾಗಿ ಕಾಂಗ್ರೆಸ್ ಹೈಕಮಾಂಡ್ ಸಿಗೋದಿಲ್ಲ ಅನ್ನುವಂಥ ಒಂದು ಮಾಹಿತಿ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರಿಗೆ ಸಿಕ್ಕಿರುವಂಥದ್ದು. ಹೀಗಾಗಿ ಇಬ್ಬರು ಕೂಡ ಈಗಾಗಲೇ ದೆಹಲಿಯಿಂದ ವಾಪಸ್ ಬರ್ತಾ ಇದ್ದಾರೆ. ಬರುವ ಮುನ್ನ ಮಾಧ್ಯಮಗಳ ಜೊತೆ ಮಾತಾಡಿರುವಂತಹ ನಾಯಕರುಗಳು ಸದ್ಯಕ್ಕೆ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಮಾತಾಡೋಕತೆ ಆಗಿಲ್ಲ, ಮುಂದೆ ಬುಲಾವ್ ಕೊಟ್ಟಾಗ ಬರ್ತೀವಿ ಅನ್ನುವಂಥ ಒಂದು ಮಾತನ್ನು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಹೇಳಿ ಈಗ ಬೆಂಗಳೂರಿಗೆ ವಾಪಸ್ ಆಗ್ತಿದ್ದಾರೆ. ಹೀಗಾಗಿ ಕಳೆದ 4-5 ದಿನಗಳಿಂದ ಭಾಳಷ್ಟು ಟೆನ್ಷನ್ನಲ್ಲಿದ್ದಂತಹ ಹಲವು ಆಕಾಂಕ್ಷಿಗಳಿಗೆ ಮತ್ತೊಮ್ಮೆ ನಿರಾಸೆ ಆಗಿರುವಂಥದ್ದು ನಿಜ. ಅಂದರೆ ಇವತ್ತಾಗುತ್ತೆ ನಾಳೆ ಆಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಹಲವು ಹಿರಿಯ ಶಾಸಕರು ಇದ್ದಿದ್ದು ನಿಜ. ಹೀಗಾಗಿ ಜುಲೈ ತಿಂಗಳಲ್ಲಂತೂ ಆಗೋದು ಡೌಟ್ ಅನ್ನುವಂಥ ಒಂದು ಮಾಹಿತಿ ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಿಂದ ಸಿಗ್ತಾ ಇದೆ. ಬಹುತೇಕ ಆಗಸ್ಟ್ ತಿಂಗಳಲ್ಲಿ ಆಗ್ಬೋದು, ಅಷ್ಟೊತ್ತಿಗೆ ಆಷಾಢನೂ ಕೂಡ ಕಳೆದು ಹೋಗ್ಬೋದು. ಅದಾದ ಬಳಿಕ ಸಮಯ ಮತ್ತು ಗಳಿಗೆ ಕೂಡಿ ಬರ್ಬೋದು. ಮತ್ತೊಂದು ಏನಂತ ಹೇಳಿದ್ರೆ, ರಾಜ್ಯದಲ್ಲಿ ಹಲವು ಶಾಸಕರು ಸಹಜವಾಗಿ ಒಂದಷ್ಟು ಕೋಟಾದಲ್ಲಿ ಪಾಲಿಟಿಕ್ಸ್ ಮಾಡಿದ್ದು ನಿಜ. ಕೆಲವರು ಜಿಲ್ಲಾವಾರು ಕೋಟ ಮತ್ತಷ್ಟು ಜನ ಜಾತಿವಾರು ಕೋಟದಲ್ಲಿ ಸರ್ಕಸ್ ಮಾಡಿದ್ದು ನಿಜ. ಈ ನಡುವೆ ಹಲವರು ತ್ಯಾಗದ ಕೋಟದಲ್ಲೂ ಕೂಡ ನಮಗೆ ಅವಕಾಶಗಳನ್ನು ಮಾಡಿಕೊಡಿ ಅನ್ನುವಂಥ ಒಂದು ಪಟ್ಟಣ ಹಿಡಿದಿದ್ರು. ಅದರಲ್ಲಿ ಪ್ರಮುಖವಾಗಿ ಈ 3 ಹೆಸರುಗಳು ನೀವೇನು ಹೇಳಿದ್ರೆ, ಅದರಲ್ಲಿ ಲಕ್ಷ್ಮಣ್ ಸವದಿ, ಹಿಂದೆ ಬಿ ಜೆ ಪಿಯಲ್ಲಿದ್ದಂಥವರು, ಬಿ ಜೆ ಪಿಯಲ್ಲಿ ಉಪಮುಖ್ಯಮಂತ್ರಿ ಆಗಿ ಕೆಲಸ ಮಾಡಿದಂಥವರು, ಕೊನೆ ಕ್ಷಣದಲ್ಲಿ ಟಿಕೆಟ್ ಸಿಗದಿದ್ದರ ಕಾರಣದಿಂದಾಗಿ ಅವತ್ತು ಕಾಂಗ್ರೆಸ್ಗೂ ಸವದಿ ಅವರು ಅಗತ್ಯವಾಗಿತ್ತು, ಸವದಿ ಅವ್ರಿಗೂ ಕೂಡ ಕಾಂಗ್ರೆಸ್ಗೆ ಬರುವಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಇತ್ತು. ಹೀಗಾಗಿ ಆ 23ರಲ್ಲಿ ಸವದಿ ಅವರು ಬಂದ ಬಳಿಕ ಸವದಿ ಅವರಿಂದಾಗಿ ಒಂದಷ್ಟು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲೋದಕ್ಕೆ ಕಾರಣವಾಯಿತು ಅನ್ನುವಂಥ ಒಂದು ರಿಪೋರ್ಟ್ ಈಗಲೂ ಕೂಡ ಕಾಂಗ್ರೆಸ್ ನಾಯಕರ ಬಳಿ ಇದೆ. ಹೀಗಾಗಿ ಸವದಿ ಅವರು ನನ್ನ ತ್ಯಾಗಕ್ಕೆ ಬೆಲೆ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇಟ್ಟಿರುವಂಥದ್ದು. ಇನ್ನು ಹಿರಿಯ ಶಾಸಕರಾದಂತಹ ದೇಶಪಾಂಡೆ ಅವರು ಹಲವು ಸರ್ಕಾರಗಳಲ್ಲಿ ಸಚಿವರಾಗಿ ಕೆಲಸ ಮಾಡಿದಂಥವರು, ಇದು ನನ್ನ ಕೊನೆಯ ಚುನಾವಣೆ ಅನ್ನುವಂಥದ್ದನ್ನು 23ರಲ್ಲೂ ಕೂಡ ಹೇಳಿದ್ರು. ಜೊತೆಗೆ ಮುಂದೆ ಬೇರೆಯವ್ರಿಗೆ ಅವಕಾಶವನ್ನು ಅಳಿಯಾಳದಿಂದ ಮಾಡಿಕೊಡ್ತೀನಿ ಅನ್ನುವಂಥ ಒಂದು ಮಾತುಗಳನ್ನು ಹೇಳಿರುವಂಥದ್ದು. ಹೀಗಾಗಿ ನನಗೆ ಕೊನೆಯ ಅವಕಾಶವನ್ನು ಮಾಡಿಕೊಡಿ ಅನ್ನುವಂಥದ್ದನ್ನು ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಹಾಗೂ ಬಿ ಕೆ ಹರಿಪ್ರಸಾದ್ ಸೇರಿದಂತೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಕೂಡ ಆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತೊಂದು, ಬಳ್ಳಾರಿ ವಿಧಾನಸಭಾ ಕ್ಷೇತ್ರ, ಬಳ್ಳಾರಿ ಜಿಲ್ಲೆಯಲ್ಲಿ ಸಂಡೂರು ಬೈ ಎಲೆಕ್ಷನಲ್ಲಿ ಗೆದ್ದಂತಹ ಅನ್ನಪೂರ್ಣ, ಸಂಡೂರು ಹಿಂದೆ 3 ಬಾರಿ ಸತತವಾಗಿ ಗೆದ್ದಿದ್ದಂತಹ ತುಕಾರಾಮ್ ಅವರ ಪತ್ನಿ. ಒಂದು ವೇಳೆ ತುಕಾರಾಮ್ ಅವರು ಇಲ್ಲೇ ಇದ್ದಿದ್ರೆ ಬಹುತೇಕ ಈ ಬಾರಿ ತುಕಾರಾಮ್ ಅಷ್ಟು ಸುಲಭವಾಗಿ ಬಿಟ್ಕೊಡ್ತಿರ್ಲಿಲ್ಲ. ಹೀಗಾಗಿ ಅವತ್ತು ಬಳ್ಳಾರಿ ಗೆಲ್ಲೋದು ಭಾಳಷ್ಟು ಇಂಪಾರ್ಟೆಂಟ್ ಆಗಿತ್ತು. ಲೋಕಸಭಾ ಚುನಾವಣೆಯಲ್ಲಿ ಒಬ್ಬ ಸಂಭಾವಿತ ರಾಜಕಾರಣಿ ಬೇಕು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಹಾಕ್ಕೊಂಡೆ ತುಕಾರಾಮ್ ಅವರನ್ನು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರೂ ಒಪ್ಪಿಸಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿಸಿದ್ರು. ರಾಮ್ಲು ಅವರ ವಿರುದ್ಧ ಚುನಾವಣಾ ಅಖಾಡದಲ್ಲಿ ಗೆದ್ದು ಬೀಗಿದ್ರು. ಹೀಗಾಗಿ ನಾನು ಲೋಕಸಭೆಗೆ ಬಂದಿದ್ದರಿಂದ ನನ್ನ ಪತ್ನಿ ಈಗ ಶಾಸಕಿ, ಹಾಗಾಗಿ ಅನ್ನಪೂರ್ಣ ಅವರಿಗೆ ಮಹಿಳಾ ಕೋಟದಲ್ಲಿ ಕೊಡಲೇಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ತುಕಾರಾಮ್ ಮಾಡ್ತಾ ಇರುವಂಥದ್ದು. ಹೀಗಾಗಿ ಯಾವ ಕೋಟ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಒಟ್ಟಾರೆ ಸದ್ಯಕ್ಕಂತೂ ಸಂಪುಟ ವಿಸ್ತರಣೆಯ ಲಕ್ಷಣಗಳು ಕಾಣ್ತಿಲ್ಲ. ನೀಟ್ ಹಗರಣದಲ್ಲಿ ನೀಟ್ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಬ್ಯುಸಿ ಇರೋದ್ರಿಂದ ಬಹುತೇಕ ಆಗಸ್ಟ್ ಮೊದಲ ವಾರದಲ್ಲಿ ಆಗ್ಬೋದು ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. ರಾಮ್, ಎಸ್, ಥ್ಯಾಂಕ್ ಯು ಮಾರುತಿ ಪಾವಗಡ.